ನಮಸ್ತೆ. ನಾನಿವತ್ತು ಅಡುಗೆ ವಿಡಿಯೋನ ಶೇರ್ ಮಾಡ್ತಾ ಇಲ್ಲ, ಒಂದು ಫೆಸ್ಟಿವಲ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ರಾಜಸ್ಥಾನದ ಬಿಕಾನೇರಲ್ಲಿ ಕ್ಯಾಮೆಲ್ ಫೆಸ್ಟಿವಲ್ ಇತ್ತು, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಡೆಲ್ಲಿಯಿಂದ ಬಿಕಾನೇರ್ಗೆ ಹೋಗ್ಲಿಕ್ಕೆ ಒಂದೇ ಟ್ರೈನ್ ಇದೆ, ಅದು ರಾತ್ರಿ ಮಾತ್ರ ಇದೆ. ಹೀಗಾಗಿ ನಾವು ರಾತ್ರಿನೇ ಜರ್ನಿ ಮಾಡಿದ್ದೀವಿ. ಬೆಳಿಗ್ಗೆ ನಾವು 9 ಗಂಟೆ ಅಷ್ಟರಲ್ಲಿ ಬಿಕಾನೇರ್ ಮುಟ್ಟಿದ್ದೀವಿ. ನಾವು ಇದೇ ಪ್ಯಾಲೇಸಲ್ಲಿ ಇದ್ವಿ. ಮುಂಚೆನೇ ಬುಕ್ ಮಾಡಿರೋದ್ರಿಂದ ನಮ್ಗೆ ಅಷ್ಟೊಂದು ಏನು ತೊಂದರೆ ಆಗಲಿಲ್ಲ. ಟ್ರೈನ್ ಕೂಡ ತುಂಬ ಲೇಟ್ ಆಗಿತ್ತು. ಹೀಗಾಗಿ ಪಟ ಫ್ರೆಶ್ ಆಗಿ ನಾವು ಹೊರಟ್ವಿ. ಕ್ಯಾಮೆಲ್ ಫೆಸ್ಟಿವಲ್ ಪ್ರತಿ ವರ್ಷ ಚಳಿಗಾಲದಲ್ಲಿ ಮಾತ್ರನೇ ಇರುತ್ತೆ. ನಾವು 2 ದಿನಕ್ಕೆ ಮಾತ್ರ ಹೋಗಿದ್ವಿ. ನಾವೀಗ ಹೋಗ್ತಾ ಇರೋದು ರಾಂಪುರಿ ಹವೇಲಿ. ಇಲ್ಲಿಂದನೇ ಮೆರವಣಿಗೆ ಹೋಗುತ್ತೆ, ಹೀಗಾಗಿ ನಾವು ಇಲ್ಲೇ ನಿಲ್ಬೇಕಾಗುತ್ತೆ. ಹೀಗಾಗಿ ಹೋಗ್ತಾ ಇದ್ವಿ. ಇದು ಕೂಡ ಬಿಕಾನೇರಲ್ಲಿ ತುಂಬಾನೇ ಫೇಮಸ್ ಪ್ಲೇಸ್ ಇದು. ಇದನ್ನು ಪೂರ್ತಿಯಾಗಿ ಪಿಂಕ್ ಕಲರ್ ಮರಳುಗಳಿರುತ್ತಲ್ಲ, ಅದರಿಂದನೇ ಕಟ್ಟಡನೆಲ್ಲ ಪೂರ್ತಿಯಾಗಿ ಕಟ್ಟಿದ್ದಾರೆ. ಇದನ್ನೆಲ್ಲ ತುಂಬಾನೇ ಚೆನ್ನಾಗಿತ್ತು. ಇದು ಎಷ್ಟು ಚೆನ್ನಾಗಿ ಹಳೇದಿದು, ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನ. ಇಲ್ಲಿ ಟೋಟಲ್ ಆಗಿ 9 ಹವೇಲಿಗಳಿವೆ. ಕೆಲವೊಂದು ಏನ್ ಮಾಡಿದ್ದಾರೆ, ಹೋಟೆಲ್ಗಳಾಗಿ ಯೂಸ್ ಮಾಡ್ತಾ ಇದಾರಂತೆ. ನಾವು ಹೋಗಿ ಒಂದು 10 ನಿಮಿಷ ಆಗಿತ್ತು, ಮೆರವಣಿಗೆ ಕೂಡ ಸ್ಟಾರ್ಟ್ ಆಯ್ತು. ನಾ ಎಷ್ಟು ಖಾಲಿ ಇದೆಯಲ್ಲ, ಆರಾಮಾಗಿ ನಿಂತು ನೋಡ್ಬೋದು ಅಂತ ಅನ್ಕೊಂಡು. ಹಿಂದ್ಗಡೆ ಎಲ್ಲ ತುಂಬಾನೇ ಜನ ಇದ್ರು, ಒಮ್ಮಿಂದೊಮ್ಮೆಲೆ ರಶ್ ಆಗ್ಬಿಡ್ತಿದ್ವು. ಇಲ್ಲಿ ಟ್ರೆಡಿಷನಲ್ ಡ್ರೆಸ್, ಅವ್ರ ಜಾನಪದ ಹಾಡು, ಡಾನ್ಸ್ ಮಾಡ್ತಾ ಅವ್ರನ್ನು ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಮೇಲೆ ಮಕ್ಕಳನ್ನ ಕೂರಿಸ್ಕೊಂಡು ಹೋದ್ರು. ನೆಕ್ಸ್ಟ್ ಸ್ಕೂಲ್ ಮಕ್ಕಳು ಬಂದಿದ್ರು. ಸ್ಕೂಲ್ ಮಕ್ಕಳು ಹಿಂದೆನೇ ಕತ್ತಿ ವರಸೆನೋ ಏನೋ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟೊಂದು. ಇವರು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಕುದುರೆ ಸವಾರಿ ಕೂಡ ಇತ್ತಿಲ್ಲಿ. ನೆಕ್ಸ್ಟ್ ಇದನ್ನ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರಲ್ಲ ಇವರು, ತುಂಬಾನೇ ಚೆನ್ನಾಗಿ ಮಾಡಿದ್ರು ಇದು. ಇವರು ಕೂಡ ತಲೆ ಮೇಲೆ ಬಿಂದಿಗೆ ಇಟ್ಕೊಂಡು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಎಷ್ಟು ದೊಡ್ಡ ಪಗಡಿ ಹಾಕೊಂಡಿದ್ದಾರೆ, ತುಂಬಾನೇ ದೊಡ್ಡದಿದ್ದು. ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟು ದೊಡ್ಡ ಪಗಡಿ ಹಾಕೊಂಡಿರೋರ್ನ. ಇದೆಲ್ಲ ಮುಗಿಯೋಷ್ಟರಲ್ಲಿ ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು. ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದಿಲ್ಲ, ಬೇಗನೆ ಹಾಗೆ ಬಂದ್ಬಿಟ್ಟಿವಿ, ಲೇಟ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಂದಿರಕ್ಕೆ ಬಂದ್ವಿ. ಇದು ಬಂಡಾಸರ್ ಜೈನ ದೇವಾಲಯ. ಬಿಕಾನೇರಲ್ಲಿ ತುಂಬಾನೇ ಫೇಮಸ್ ಆದ ಸ್ಥಳ ಅಂತ ಹೇಳ್ತಾರೆ. ಇದನ್ನ 15ನೇ ಶತಮಾನದಲ್ಲೇ ಕಟ್ಟಿದಾರಂತೆ. ಈ ಮಂದಿರ ವಿಶೇಷತೆ ಏನೆಂದರೆ, ಇದನ್ನ ಕಟ್ಟುವಾಗ 40,000 kg ತುಪ್ಪನ ಬಳಸಿ ಕಟ್ಟಿದಾರಂತೆ. ನೋಡಿ ಅಂತೂ ತುಂಬಾನೇ ಚೆನ್ನಾಗಿದೆ ಇದು. ಅದಕ್ಕೆ ನಾನು ಹೇಳಿದ್ದು, ನೀವು ರಾಜಸ್ಥಾನಕ್ಕೆ ಏನಾದರೂ ಬಂದರೆ ಇಲ್ಲಿ ಭೇಟಿ ಕೊಡಿ ಅಂತ. ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಲೋ ಮಾಡಲಿಲ್ಲ, ಹೀಗಾಗಿ ನಾನು ಫೋಟೋಸ್ ತೆಗೆದು ಹಾಕಿದ್ದೀನಿ. ಎಷ್ಟು ಬೇಕಾದರೂ ಫೋಟೋಸ್ ತಗೋಬೋದಿತ್ತು, ವಿಡಿಯೋ ಅಲೋ ಮಾಡ್ತಿರಲಿಲ್ಲ ಇಲ್ಲಿ. ಹೀಗೆ ಕೆಲವೊಂದು ಫೋಟೋಸನ್ನ ನಾನಿಲ್ಲಿ ತೆಗೆದು ಹಾಕಿದ್ದೀನಿ. ನೋಡಿ, ಒಂದೊಂದು ಕಾರ್ನರು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ತುಂಬಾನೇ ಚೆನ್ನಾಗಿತ್ತಿದು. ಮೇಲೆ ಎಲ್ಲ ಪೇಂಟ್ ಮಾಡಿದಾರಲ್ಲ, ಇಲ್ಲಿ ಸೈಡ್ ರೌಂಡ್ ಎಲ್ಲ, ಅಲ್ಲೆಲ್ಲ ಒಂದೊಂದು ಸ್ಟೋರಿ ಎಲ್ಲ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಎಲ್ಲಿ ಒಂದು ಕಡೆನೂ ಪ್ಲೇನ್ ಆಗಿ ಪೇಂಟೇ ಮಾಡಿದ್ದಿಲ್ಲ, ಪ್ರತಿಯೊಂದರಲ್ಲೂ ಡಿಸೈನ್ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಒಂದು ಕಡೆ ನಿಂತರೆ ಎಲ್ಲರೂ ಫೋಟೋಸ್ ತಕ್ಕೋಬೋದು ಮತ್ತು ಅವರೇ ಹೇಳ್ತಾ ಇದ್ರು, ಇಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತೇಳಿ. ನಾವು ಸ್ವಲ್ಪ ನಿಂತು ಫೋಟೋಸ್ ಎಲ್ಲ ತಗೊಂಡ್ವಿ. ಮಂದಿರ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಮಧ್ಯಾಹ್ನನೇ ಆಗ್ಬಿಟ್ಟಿತ್ತು, ಊಟದ ಟೈಮು. ಹೀಗಾಗಿ ನಾವು ಫುಡ್ ಫೆಸ್ಟಿವಲ್ ನಡೀತಾ ಇತ್ತಲ್ಲ, ಅಲ್ಲೇ ಹೋದ್ವಿ ಡೈರೆಕ್ಟಾಗಿ. ರಾಜಸ್ಥಾನಿ ಸ್ಪೆಷಲ್ ಭುಜಿಯಾ ಮಾಡಿದ್ರು, ಮತ್ತು ದಾಲ್ ಪಕೋಡ ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಬೇಳೆಗಳನ್ನು ಉಪಯೋಗಿಸಿ ಪಾಪಡ್ ಮಾಡ್ತಾರಂತೆ. ಅವರು ಇನ್ಸ್ಟಂಟಾಗಿ ಮಾಡ್ತಾಯಿದ್ರು. ಎಲ್ಲ ನಾದಿ ರೆಡಿ ಮಾಡಿ ಇಟ್ಕೊಂಡ್ರು. ನಮಗೆ ಯಾವ ರೀತಿ ಪಾಪಡ್ ಬೇಕಾಗುತ್ತೋ ಆ ರೀತಿ ಮಸಾಲ ಪಾಪಡ್ಗಳನ್ನು ಮಾಡ್ತಾಯಿದ್ರು. ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಈ ರೀತಿ ಬೇಳೆ ಕಾಳುಗಳನ್ನು ಉಪಯೋಗ ಮಾಡಿ ಕೊಡ್ತಾಯಿದ್ರು. ಇದು ಒಂದು ಸೈಡು ಸ್ನ್ಯಾಕ್ಸ್ ಆಗಿ ಮಾಡ್ತಾಯಿದ್ರು ಅವರು. ಊಟ ಬೇರೆ ಕಡೆ ಇತ್ತು, ಸ್ನ್ಯಾಕ್ಸ್ ಒಂದು ಕಡೆ ಮಾಡ್ತಾಯಿದ್ರು. ಮತ್ತು ಸಿರಿಧಾನ್ಯಗಳನ್ನು ಕೂಡ ಮಾರ್ತಾಯಿದ್ರು. ಇಲ್ಲಿ ಬಂದುಬಿಟ್ಟು ಊಟದ ಸೆಕ್ಷನ್ ಇದು. ಊಟ ಎಲ್ಲ ಮುಗಿಸ್ಕೊಂಡ್ಬಂದ್ವಿ, ತುಂಬ ರಶ್ ಇತ್ತು, ಹೀಗಾಗಿ ನಾನೆಲ್ಲ ವಿಡಿಯೋ ಏನು ಮಾಡಲಿಲ್ಲ. ಊಟ ಮುಗಿಸ್ಕೊಂಡ್ವಿ. ಆಮೇಲೆ 4 ಗಂಟೆ ಫಂಕ್ಷನ್ ಅಂತ ಹೇಳಿದರು, ಅಲ್ಲಿ ಕೂಡ ಹೋಗಿ ನಾವು ಅಟೆಂಡ್ ಆದ್ವಿ. ಅವ್ರ ಟ್ರೆಡಿಷ್ನಲ್ ಡಾನ್ಸ್ ಮತ್ತು ಬೆಸ್ಟ್ ಕಪಲ್, ಈ ರೀತಿ ತುಂಬಾ ಡಿಫ್ರೆಂಟ್ ಆಗಿರುವಂಥ ಪ್ರೋಗ್ರಾಮ್ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಪ್ರೋಗ್ರಾಮ್ ಎಲ್ಲ ಮುಗಿಸೋಬೇಕಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತು. ರೂಮಿಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇದು ಬಿಕಾನೇರ್ ಕ್ಯಾಮೆಲ್ ಫೆಸ್ಟಿವಲ್ದು ಫಸ್ಟ್ ಡೇ ವಿಡಿಯೋ ಆಗಿತ್ತು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.